ಆ ಕರಡಿನೇ ಸೂಸೈಡ್ ಮಾಡ್ಕೋಬೇಕು. ನಾನಲ್ಲಿ ಕೇಳಿಸ್ಕೊತೀನಿ. ಫಸ್ಟ್ ಲೈನ್ ನೋಡಮ್ಮ. ಕತ್ಲಲ್ಲಿ ಕರಡಿಗೆ ಜಾಮೂನು ತಿನಿಸೋಕೆ ಯಾವತ್ತು ಹೋಗ್ಬಾರ್ದು ರೀ. ಕರು ಹಸ್ಕೊಂಡಿರ್ತಲ್ಲ, ಅವಾಗ ಹಸು ಕರಿಯೋದು ಹಿಂಗೆ. ನನಗೆ ಯಾಕೋ ಕುರಿ ತರ ಕೇಳಿಸ್ತು ಮಿಸ್. ಕುರಿ. ಲಾಸ್ಟ್ ಚಾನ್ಸ್ ಕೊಡ್ತೀನಿ, ಕರೆಕ್ಟ್ ಆಗಿ ಆಡ್ಬೇಕು. ಮ್ಯೂಸಿಕ್ ಆಡು. ಕತ್ಲಲ್ಲಿ ಕರಡಿಗೆ ಜಾಮೂನು ತಿನಿಸೋಕೆ ಯಾವತ್ತು ಹೋಗ್ಬಾರ್ದು ರೀ. ಡಬ್ಬ ಅಂದ್ರೆ ಡಬ್ಬ. How are you, Mr. Lankesh? Okay, getting better, Mr. Lokesh. Very good. How are you, audience? Fantastic noise pollution. ಸೂಪರ್. ಫ್ಯಾಂಟಾಸ್ಟಿಕ್. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾ ಇರೋ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಪವರ್ಡ್ ಬೈ ಲಯನ್ ಡೇಟ್ ಸಿರಪ್. ನಿಲ್ಸವೇನದ? ಏನ್ರ ಇದೆಲ್ಲ? ಕಾಣಿಸ್ತಾ ಇಲ್ವಾ ನಮ್ ಬಾಸ್ ಕುರಿ? ಕುರಿ ಫೋಟೋ ಇದೆ ಕಣ. ಕುರಿಯಲ್ಲೋ? ಕುರಿ ಪಕ್ಕದ ರೋಡಲ್ಲಿ ಭಿಕ್ಷುಕ್ರಮಲ್ಲಿ ಚಡ್ಡಿ ಕದಿಯಕ್ ಹೋಗೋನೆ. ಯಾಯ್ ಅವನು ನಮ್ಮ ಬಾಸ್ ಕಣ. ಸುಮ್ಮನೆ ಯಾಕೆ ಅವ್ರನ್ನ ಲಾಸ್ ಮಾಡ್ತಾ ಇದ್ದೀನಿ ನೀನು? ಹೌದು. ನಮ್ ಬಾಸ್ ಬಗ್ಗೆ ಏನಾರು ಅಗೌರವಾಗಿ ಮಾತಾಡಿದ್ರೆ ಅಷ್ಟೇ. ಅಗೌರವಾಗಲ್ಲಪ್ಪ, ಹಗುರ ಹಗುರ. ಹಗುರ ಆಯ್ತು, ಹಗುರವಾಗಿ ಮಾತಾಡಿದ್ರೆ ಅಷ್ಟೇ. ರೊಚ್ಚಿಗೆದ್ದು ಬಿಡ್ತೀನಿ ನಾನ್ ರೊಚ್ಚಿಗೆದ್ದು ಬಿಡ್ತೀನಿ ನಾನು. ಅವನು ಹಗುರವಾಗಿ ಮಾತಾಡ್ತಾ ಇಲ್ಲ, ನೀನ್ ಹಗುರವಾಗಿ ಮಾತಾಡ್ತಿರೋದು. ಅಲ್ಲೆಲ್ಲ ಹೋಗಿ ಚಡ್ಡಿ ಕದೀತಾನೆ ಅಂತೇಳಿ. ಹೌದಾ? ಏನೌದಾ? ಹೌದಲ್ವಾ? ಕರೆಕ್ಟ್ ನೀನ್ ಹೇಳಿದ್ದು. ನಮ್ ಬಾಸ್ನ ಕರೆದು ಬಿಡಮ್ಮಪ್ಪ. ಕುರಿ ಬಾಸ್, ಕುರಿ ಬಾಸ್, ಬನ್ನಿ ಬಾಸ್. Salute. ಏಯ್ ಕೋಬ್ರಾ, ಎಷ್ಟು ಧೈರ್ಯ ನಿನಗೆ? ಅವರೆಲ್ಲ ಸಲ್ಯೂಟ್ ಹೊಡೆದ್ರು ತಾನೆ, ನೀನ್ ಯಾಕೆ ಸಲ್ಯೂಟ್ ಹೊಡಿಲಿಲ್ಲ? ಅವ್ರಿಗೆಲ್ಲ ನಾಯಿ ಕಂಡ್ರೆ ಭಯ, ನನಗ್ ಭಯ ಇಲ್ಲ ಕಣ. ಕೇಳ್ಕೊಳ್ಳಿ. ನೋಡಿ ಟೀಮ್, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನು ಮೆಚ್ಕೊಂಡಿದ್ದೀನಿ. ತಗೊಳ್ಳೋ, ಕೊಡ್ತೀನಿ. ಯಾಕೋ ಇದ್ ಮಾಡ್ಕೋತೆ? ನಿಂಗೂ ಕೊಡ್ತೀನಿ. ನನ್ಗೆ ಓ ಸಾರಿ, ನಿಂಗೆ ಏನು ತಂದಿಲ್ಲ, ಯೋಚನೆ ಮಾಡ್ಬೇಡ ರಮ್ಮ. ಎಕ್ಸ್ಕ್ಯೂಸ್ ಮೀ, ಏನು ಬೇಡಿದೆ? ಇಂಗ್ಲಿಷ್ ಬೇರೆ ಬರಲ್ಲ ಅಂತ ಕಾಣುತ್ತೆ. ಕನ್ನಡದಲ್ಲಿ ಕೇಳ್ತೀನಿ, ಕೇಳು. ಯಾರಲ್ಲಿ? ಕತ್ರಿಗುಪ್ಪೆ ಪೊಲೀಸ್ ಇನ್ಸ್ಪೆಕ್ಟ್ರು. ನೀವಲ್ಲ ಸರ್, ಈ ಕಡೆ. ಚೆನ್ನಮುನ್ಕೆರೆ ಇನ್ಸ್ಪೆಕ್ಟ್ರು. ಈ ಕಡೆ ಪಕ್ಕ, ಈ ಕಡೆ ಪಕ್ಕ. ಬನಶಂಕರಿ ಇನ್ಸ್ಪೆಕ್ಟ್ರು. ಮೇಲೆ ವಿದ್ಯಾಪೀಠ ಇನ್ಸ್ಪೆಕ್ಟ್ರು. ಕೆಳಗಡೆ ಕತ್ರಿಗುಪ್ಪೆ ಇನ್ಸ್ಪೆಕ್ಟ್ರು. ಎಲ್ಲ ಸೇರ್ಕೊಂಡು ಏನ್ ಮಾಡ್ತಾ ಇದ್ದೀರಾ ಸರ್? ವೀಕೆಂಡ್ ಅಲ್ವಾ, ಕಡಿಯಕ್ಕೆ ಕುರಿ ಹುಡುಕ್ತಾ ಇದೀವಿ. ಬಡಬಡಿ ಸರ್, ಉಪಿ ಕಂಪ್ಲೇಂಟ್ಸ್. ಏಯ್ ನಾವಿರೋದು ಏನಕ್ಕೆ? ಅದೇ ನನಗೂ ಅರ್ಥ ಆಗ್ತಿಲ್ಲ, ನೀವಿರೋದು ಯಾಕೆ? ಯಾಕೆ ಹಂಗಲ್ಲಪ್ಪ ನಾವ್ ಹೇಳಿದ್ದು. ನಾವೆಲ್ಲ ಇರುವಾಗ ನಮ್ ಬಾಸ್ ಯಾಕೆ ಅದನ್ನ ನೋಯಿಸ್ಕೋಬೇಕು? ಏನು ಬಾಯಿ ಬಾಯಿ ಕಣಪ್ಪ. ಹೇಳು ಮತ್ತೆ. ಹೌದು, ನಿಮ್ಮಂತ ಇಂಟರ್ನ್ಯಾಷನಲ್ ಕಂಪನಿಲಿ ವರ್ಕರ್ ಆಗಿರೋದು ಅಂತಂದ್ರೆ ಸುಮ್ನೆನಾ? ಲೇ ಏನೇ ಇದು? ಒಂದಕ್ಕೊಂದು ಸಂಬಂಧನೇ ಇಲ್ವಲ್ಲೇ? ಇವನು ಇಂಟರ್ನ್ಯಾಷನಲ್ ಕಂಪ್ನಿಲಿ ಕೆಲ್ಸನಾ? ಇಂಥ ಸಿಲ್ಲಿ ಪ್ರಶ್ನೆಗಳಿಗೆಲ್ಲ ನನ್ನ ಪಿಯೂನ್ ಉತ್ತರ ಕೊಡ್ತಾನೆ. ಏಯ್ ಯಾಣ ಕೊಡೋದು ನಿನ್ಗೆ? ಯಾಣ ಯಾರೋ ಪಿಯೋಣ? ನಾನು ಪಿ ಎ.
ಏಯ್ ಅದಲ್ಲ ಅದು ಪರ್ಸನಲ್ ಅಸಿಸ್ಟೆಂಟ್. ಆ ಕಿರಿ ನೀನ್ ಯೋಗ್ತೆಗೆ ನೀನು ಪ್ಯೂನ್ ಆಗೋದಕ್ಕೂ ಲಾಯಕ್ಕಿಲ್ಲ ನೀನು ಅಂತದ್ರಲ್ಲಿ ನಿನಗೆ ಒಬ್ಬ PA. ಏನೋ ಇದು ಡೈನೋಸರ್ ಮೊಟ್ಟೆ ಇಡೋ ಮಾತು. ಹಾ ಡೈನೋಸಾರ್ ಮೊಟ್ಟೆ ಇಡೋ ಮಾತು ಅಂತಂದ್ರೆ ಈಗ ನಾಯಿ ಮೊಟ್ಟೆ ಇಟ್ರೆ ಯಾವ ಕಾಲಮ್ಮ? ಸಾಯಂಕಾಲ. ಹೇಯ್ ಸಾಯಂಕಾಲನ ಏನೋ ಅದ್ ಸಾಯಂಕಾಲ? ಬಾವ ನಾಯಿ ಎಲ್ಲಿಂದ ಮೊಟ್ಟೆ ಇಡ್ತೋ? ಬಾಯಿಂದ. ಬಾಯಿಂದ? ಬಾವ ಹಾ ಬಾವ ಈ ತೂಜಾ ಬರಿಲ್ವೇ ಒಂದು, ಹಾ. ಈ ತೂಜಾ ಪಕ್ಕ ಒಂದ್ ಕಜಿನ ಇತ್ತು. ಹಾ ಅದು ಒಂದ್ ದಿವಸ ಸಂಜೆ ನಾನು ಹಿಂಗ್ ನೋಡ್ತಾ ಇದ್ದೀನಿ, ಹಾ ಹೋಗಿ ಆ ಹೋಟ್ಲೊಳಗಿಂದ ಒಂದ್ ಮೊಟ್ಟೆಯ ಬಾಯಲ್ಲಿ ಕಚ್ಕೊಂಡ್ಬಂದು ಪಕ್ಕದ ರೋಡಲ್ಲಿ ಇಡ್ತು. ಹಾ ಅದು ಬಾಯಿಂದ ಇಟ್ಟ ಮೇಲೆ ನಾಯಿ ಬಾಯಿಂದ ಮೊಟ್ಟೆ ಇಟ್ಟಿಗಿತಾನೆ. ಏನೋ ಲಾಜಿಕ್ ಲವ್ ನಿಂದ. ಹ್ಞೂ ಬಾವ, ಹಾ. ಮೊಟ್ಟೆ ಎಲ್ಲಿಂದ ಇಡ್ತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಹಾ. ನಾಯಿ ಮೊಟ್ಟೆ ಇಡ್ತು ಅನ್ನೋದು ಇಂಪಾರ್ಟೆಂಟ್. ಶಾಬಾಷ್. Enough teasing. Why today? You are myself today. Magic show. Time coming to me. Aha! What a pain! What a pain! Come, put chaku and kill me. But only for joke. ಏನೋ ಇದು ಅನಿಸುತ್ತಿದೆ ಯಾಕೋ ಎಂದು ಹೆಂಗೋ ಬಂತು ಕನೆಕ್ಷನ್? ಅನಿಸುತ್ತಿದೆ. ಹಾ ಅನ್ಎಕ್ಸ್ಕ್ಯೂಸಿಂಗ್. ಅನ್ಎಕ್ಸ್ಕ್ಯೂಸಿಂಗ್. ಅನ್ನಿಸುತ್ತಿದೆ. ಯಾಕೋ ಇಂದು ಯಾಕೋ ಇಂದು ವೈ ಟುಡೇ? ನೀನೇನೆ ನನ್ನವಳೆಂದು. ಯು ಆರ್ ಮೈ ಸೆಲ್ಫ್ ಟುಡೇ. ಓಹೋ ಮಾಯದ ಲೋಕದಿಂದ ಮ್ಯಾಜಿಕ್ ಶೋ ಕಮಿಂಗ್. ನನಗಾಗೆ ಬಂದವಳೊಂದು. ಕಮಿಂಗ್ ಟು ಮೀ. ಆಹಾ ಎಂತ ಮಧುರ ಯಾತನೆ. ಆಹಾ ವಾಟ್ ಎ ಪೇನ್. ಕೊಲ್ಲು ಹುಡುಗಿ ಒಮ್ಮೆ ನನ್ನ ಹಾಗೆ ಸುಮ್ಮನೆ. ಕಮ್ ಪುಟ್ ಚಾಕು ಅಂಡ್ ಕಿಲ್ ಮೀ ಬಟ್ ಓನ್ಲಿ ಫಾರ್ ಜೋಕ್. ನೀನೇನ್ ಕಿಸಿತಾ ಇದ್ಯಾ? ತೋತೋಗ್ಬಿಟ್ಟ ಅವನು. ತೋತೋಗೋದಿಲ್ಲಿ ನೀನ್ ಬಾ ಇಲ್ಲಿ ತೋರು ತೋತೋಗ್ಬಿಟ್ನಂತೆ. ಇವಾಗ ನಿನಗೆ ಒಂದ್ ಹಾಡು ಹೇಳ್ತೀನಿ, ಅದನ್ನ ಕರೆಕ್ಟ್ ಆಗಿ ರಾಗಬದ್ಧವಾಗಿ ಆಡ್ಬೇಕು. ಓಕೆ ಓಕೆ ಓಕೆ. ಅವನು ರಾಗಬದ್ಧವಾಗಿ ಸರಿಯಾಗಿ ಆಡ್ಲಿ ಪಟ್ಟು. ರಾಗಬದ್ಧವಾಗಿ ನಾನೀಗ ಐ ಹಿರಾ ಆಡ್ತಾನೆ. ಹಾಗೋ ಹೀಗೋ ಇದ್ದೆ ನಾನು ನನ್ನ ಪಾಡು ಹಾಯಾಗಿ ಆಹಾ. ಒಳಗೆ ಬರಲು. ಓಕೆ. ಹಾ, ಹಾ, ಈಗ ನಾನು ಹಾ. ಹೇಳ್ತೀನಿ, ಹೇಳು. ಕೇಳಿಸ್ಕೊ. ಹಾ. ತಾಗೋ ತೀಗೋ ತಿದ್ದೆ ನಾನು ತನ್ನ ಪಾಡು ತಾಯಾಗಿ ತೊಳಗೆ ಬರಲು. ಹಾ. ತೊಳಗೆ ಬರಲು. ಏನ್ ತೊಳಿತಾ ಇದೀಯಪ್ಪ ನೀನು? ತೊಳೆದ ಮೇಲೆ ಏನು ಮುಂದಕ್ಕೆ ಬರ್ತಾನೆ ಇಲ್ವಲ್ಲ? ಏಯ್ ಬರ್ರ ನಿಮ್ಮ ಎಲ್ಲ ಮುಗಿದ ಮೇಲೆ ತೊಳೆಯೋದು. ತೊಳೆದ ಮೇಲೆ ಎಲ್ಲಿ ಬರ್ತದೆ? ಇವಾಗ ನಿಮ್ಗೆ ಇವೆಲ್ಲ ಆಗಲ್ಲ ಗುರು. ಫಿಸಿಕಲಿ ಯಾರು ಸ್ಟ್ರಾಂಗ್ ಇದ್ದೀರಾ ನೋಡ್ಬೇಕು. ಒಂದ್ ಕೈ ಮೇಲೆ ನಿಂತು ತೋರಿಸಿ. ಒಂದ್ ಕೈ ಮೇಲೆ. ಫಸ್ಟ್ ಅವನ ಮಾಡ. ಎರಡು ಯೂಸ್ ಮಾಡಂಗಿಲ್ವಾ? ಒಂದೇ. ಏನ್ ಎರಡ್ರಲ್ಲಿ ಬಾರಿ ಮಾಡಂಗ್ ಮಾಡಿ, ಎರಡ್ರಲ್ಲಿ ನೋಡೋಣ. ಮಾಡ ಜೋಕ್ಸ್ ಅಮ್ಮ ಜೋಕ್ಸ್. ಜೋಕ್ಸ್ ನೀನ್ ಮಾಡು. ಬರ ಇಲ್ಲೇ, ಹಾ ಬರ ಇಲ್ಲೇ. ಎರಡು ಕಾಲು ಇಟ್ಕೊಳ್ಳೋದಿನ, ಎರಡು ಕಾಲು ಇಟ್ಕೊಳ್ಳ. ಹಿಡ್ಕೊ ಕಾಲ ಎತ್ತು ಎತ್ತು ಬಾಂದ್ ಕಾಲ ಇದೆ ನೋಡ. ಮುತ್ತು ಏನ್ ನನ್ ಮಗ ಇಷ್ಟ ಬಂದಂಗ ಆಟ ಆಡ್ತಿದ್ಯಾ? ಏನು ಪ್ಲೇ ಗ್ರೌಂಡ್ ಅನ್ಕೊಂಡ್ಬಿಟ್ಟಿದ್ಯಲ್ಲ. ಒಂದ್ ಕೈ ಮೇಲೆ ಇದ್ಕೋಬೇಕು, ಯಾರ್ದು ಸಪೋರ್ಟ್ ಕೊಡಂಗಿಲ್ಲ ಏನಿಲ್ಲ. ಒಬ್ರ ತಾಕತ್ತಿದ್ರೆ ನೀನ್ ಮಾಡಿ ತೋರ್ಸು ನೋಡೋಣ. ನಾನ್ ದಿನಗಟ್ಲೆ ಬೇಕಂದ್ರೆ ನಿಂತ್ಕೋತೀನಿ ಕಣ. ನಿಂತ್ಕೊಳ್ಳಿವೆ ಇಲ್ಲಿ ತೋರ್ಸು. ನಿಂತ್ಕೊತೀಯ ಗೊತ್ತು ಕಣ. ಕೈ ಕೆಳಗಿಡು. ಇಟ್ಟೆ. ಹಾ ನಿಂತ್ಕೊಳ್ಳಿ. ಹೆಂಗ ಏನ್ ಮೋಸ? ನಾನೇನ್ ಹೇಳಿದ್ದು? ನಾನೇ ಹೇಳಿದ್ದು. ಯಾರು ಹೇಳಿ ಒಟ್ಟಲ್ಲಿ ಹೇಳಿದ್ದು? ಏನ್ ಹೇಳಿದ್ದು? ಒಂದ್ ಕೈ ಮೇಲೆ ನಿಂತ್ಕೋಬೇಕು ಅಂತ. ನಿಂತ್ಕೊಬತ್ತೆ. ನನ್ ಕೈ ಮೇಲೆ ನಿಂತ್ಕೊಂಡ್ರೆ ನಾನು ಹೇಳಿದ್ದು ನಿನ್ ಕೈ ಮೇಲೆ ನಿಂತ್ಕೋಬೇಕು, ಒಂದ್ ಕೈ ಮೇಲೆ ಅಂತ. ನಿನ್ ಕೈ ಅಂತ ನಾನು ಹೇಳಿಲ್ಲಪ್ಪ. ಲಾಸ್ಟ್ ಚಾನ್ಸ್ ಕೊಡ್ತೀನಿ ನೋಡು. ನೀನು ಎಲ್ಲರ ಹತ್ರ ಯಾರ್ಯಾರ ಹತ್ರ ಒಂದೊಂದು ರೂಪಾಯಿ ಕಾಯಿನ್ ಕಲೆಕ್ಟ್ ಮಾಡ್ತೀಯಾ ಆಯ್ತಾ? ಅದು ನಿನ್ನ ಟಾಸ್ಕೋ. ನೀನು 2 ರೂಪಾಯಿ ಕಲೆಕ್ಟ್ ಮಾಡ್ಬೇಕಾಗಿರೋದು ನಿನ್ ಟಾಸ್ಕೋ. ಯಾರು ಜಾಸ್ತಿ ಕಾಯಿನ್ ಕಲೆಕ್ಟ್ ಮಾಡ್ತಾರೆ ಅವ್ರಿಗೆ ವರಲಕ್ಷ್ಮಿ. ಸ್ಟಾರ್ಟ್. ಓಕೆ ಓಕೆ. ಬರ 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 ಬರ. ಬರ ಈ ಕಡೆ ಹೋಗ್ಬಿಡೋಣ. ಕಾಸು ಕೊಡಿ, ಕಾಸು
ಕಾಸು ಓ ಮತ್ತೆ ಅರೆ, ಇಷ್ಟ್ ಚೆನ್ನಾಗ್ ಪ್ರೋತ್ಸಾಹ ಬಂದಿದ್ರೆ ಕಾಸೇ ಇಟ್ಕೊಂಬಂದಿಲ್ವಾ? ಕೊಡ್ರಿ ಇಲ್ಲೇ ಅಯ್ಯೋ ಇವ್ನು ಬೇಡ ನನಗೆ ಅಯ್ಯೋ ಇಲ್ಲ 20 ರೂಪಾಯಿ ಸಿಕ್ಬಿಡ್ತದೆ ನನಗೆ ಅಯ್ಯೋ 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 ಹೌದಾ ಶಾಬಾಷ್ ಶಾಬಾಷ್ ಥ್ಯಾಂಕ್ ಯು ಥ್ಯಾಂಕ್ ಯು ವಾ 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 20 ರೂಪಾಯಿ ಎಲ್ಲ ಕೊಟ್ಬಿಟ್ಟಾರ ನನಗೆ ನೋಡ ಕಲೆಕ್ಷನ್ ನೋಡ ವಾವ್ ಶಾಬಾಷ್. ನೋಡಿಲ್ಲ ಹಾ ಇವಾಗ ನೀವ್ ಅಲ್ಲಿ ಹೋಗಿ ಏನ್ ಮಾಡಿದ್ರಿ ಹೇಳಿ? ಕ್ಯಾಶ್ ಇಸ್ಕೊಂಡ್ ಬಂದ್ವಿ ಏನ್ ಮಾಡಿದ್ರಿ? ಕೇಳಿದ್ವಿ ಭಿಕ್ಷೆ ಹಿಡ್ದ ಕರೆಕ್ಟ್. ಇದಕ್ ಮಾತ್ರ ಲಾಯಕ್ ನೀವು. ಏನ್ ಕೋಬ್ರ ನೀನು ಮದುವೆ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಭಿಕ್ಷೆ ಬೇಡಿಸ್ಬಿಟ್ಟಲ್ಲಪ್ಪ. ಹೇ ಇದೆಲ್ಲ ಮಾಡಿದ್ರೆ ವರಲಕ್ಷ್ಮಿ ಹೆಂಗೋ ಒಪ್ಕೋತಾಳ. ಹೋಗಿ ಫಸ್ಟ್ ಕನ್ವಿನ್ಸ್ ಮಾಡ್ರು. ಅವ್ರು ಯಾರಿಗ ಇಷ್ಟ ಆಗುತ್ತೆ ಮದ್ವೆ ಆಗ್ತಾ ಹೋಗ್ರ ಫಸ್ಟ್. ನೋಡಿ ಯಾರ್ಯಾರು ನಮಗ್ ದುಡ್ಡು ಕೊಟ್ಟಿದ್ದೀರಾ ಅವರೆಲ್ಲ ಕ್ಯೂನಲ್ಲಿ ನಿಂತ್ಕೊಂಡು ಗೇಟಿಂದ ಹಚ್ಕೋಬಿಡಿ. ಬರೋಣ. ನಮ್ಮ ಮಜಾ ಟಾಕೀಸ್ ನಲ್ಲಿ ಕೇವಲ ಎಂಟರ್ಟೈನ್ಮೆಂಟ್ ಅಲ್ಲ, ಸಾಕಷ್ಟು ಸಾಧನೆ ಮಾಡಿರೋರ್ನನ್ನು ನಾವು ಇಲ್ಲಿ ಕರೆಸಿದ್ವಿ ಅಂತ. ಈಗ ಕಡೆಯದಾಗಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಜಾ ಟಾಕೀಸ್ ಗೆ ಬಂದಂತ ಇಂಡಿಯನ್ ಪ್ಯಾರಾಲಿಂಪಿಕ್ ಟೀಮ್ ಅವರು ಬಂದಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ, ಅವ್ರ ಹತ್ರ ಮಾತಾಡೋಣ. ಪ್ಲೀಸ್ ವೆಲ್ಕಮ್. ಇವರು ಪ್ಯಾರಾಲಿಂಪಿಕ್ಸ್ ಅಲ್ಲಿ ನಮ್ಮ ಇಂಡಿಯಾನ ರೆಪ್ರೆಸೆಂಟ್ ಮಾಡಿದವರು ಹಲವಾರು ಮೆಡಲ್ ಗಳನ್ನ ಗೆದ್ದಿದ್ದಾರೆ. ಈ ವರ್ಷ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇವರ ಒಂದು ಸಣ್ಣ ಏವಿ ಇದೆ, ಅದನ್ನ ನೋಡ್ಕೊಂಡ್ ಬಂದ್ಬಿಡೋಣ ಬನ್ನಿಪ್ಪ. ಪ್ಯಾರಾ ಒಲಿಂಪಿಕ್ಸ್ ಅಲ್ಲಿ ಭಾಗವಹಿಸಿ ತಮ್ಮ ಎತ್ತರ ಎಷ್ಟು ಅನ್ನೋದನ್ನ ಎಲ್ರಿಗೂ ತೋರಿಸ್ಕೊಟ್ಟಿದ್ದಾರೆ. ಜೋರಾದ ಚಪ್ಪಾಳೆಯಿಂದ ಪ್ಲೀಸ್ ವೆಲ್ಕಮ್ ಪ್ಲೇಯರ್ಸ್ ಆಫ್ ಪ್ಯಾರಾಲಿಂಪಿಕ್ ಕಮಿಟಿ ಆಫ್ ಇಂಡಿಯಾ. ನಾವಿವಾಗ ಆಗಸ್ಟ್ 2ರಿಂದ 14ರವರೆಗೆ ಕೆನಡಾದ ಒರೆಂಟೋದಲ್ಲಿ ನಡೆಯುವ ಕುಬ್ಜರ ಡಾರ್ಫ್ ಗೇಮ್ಸ್ಗೆ ಹೋಗ್ತಾ ಇದ್ದೀವಿ. ಅದರಲ್ಲಿ ಸುಮಾರು ನಮ್ಮ ಭಾರತ ದೇಶದಿಂದ ಸುಮಾರು 25 ಜನ ಕುಬ್ಜರು ಭಾಗವಹಿಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ 6 ಜನ ಕುಬ್ಜರು ಸೆಲೆಕ್ಟ್ ಆಗಿದ್ದಾರೆ. ಸರ್ ಸುಜನ್ ಸರ್ ಹೇಳಿಪ್ಪ. ಎಲ್ಲ ಆಯ್ತು. ಹಾ ನಮ್ ಗುಂಡು ಮಾಮ ಇದ್ದಾರೆ, ಹಾ ಡ್ಯಾನ್ಸ್ ಮಾಡ್ತಾರೆ ಚೆನ್ನಾಗಿ. ಹೌದು. ನಮ್ಮಲ್ಲಿ ಒಬ್ಬ ಇದ್ದಾರೆ ರೇಣುಕುಮಾರ್ ಅಂತ, ಹಾ. ಅವರು ಗುಂಡು ಮಾಮ ತರ ತುಂಬಾ ಡ್ಯಾನ್ಸ್ ಮಾಡ್ತಾರೆ ಚೆನ್ನಾಗಿ. ಅದನ್ನ ಹೌದಾ? ಒಂದ್ಸಾರಿ ನೋಡ್ಬಿಡಲ್ವಾ? ಸೂಪರ್, ಬನ್ನಿ. ಆಗಸ್ಟ್ ಅಲ್ಲಿ ಟೊರಾಂಟೋದಲ್ಲಿ ಪ್ಯಾರಾಲಿಂಪಿಕ್ಸ್ ಆಯ್ತು, ಅದರಲ್ಲಿ ರೆಪ್ರೆಸೆಂಟ್ ಮಾಡಿದ್ರು. ಎಷ್ಟು ಮೆಡಲ್ ಅನ್ನ ಗೆದ್ರಿ ಈ ಸಲ? 3 ಗೋಲ್ಡ್ ಮೆಡಲ್. 3 ಗೋಲ್ಡ್ ಮೆಡಲ್ಸ್. ಈ ಮಜಾ ಟಾಕೀಸ್ ಕ್ಲೋಸ್ ಮಾಡ್ತಾ ಇದ್ದೀರಾ ಅಂತ ನಮಗೂ ನೋವಾಗ್ತಾ ಇದೆ. ಯಾಕಂದ್ರೆ ಕೆನಡಾ ದೇಶಕ್ಕೆ ಹೋದವಾಗ ಅಲ್ಲಿರೋ ಕನ್ನಡಿಗರು ಒಂದು ಸನ್ಮಾನ ಮಾಡೋಣ ಅಂತ ಅಲ್ಲಿ ಕರೆದ್ರು. ಅಲ್ಲಿ ಹೋಗಿದ್ವಿ. ಅಲ್ಲಿ ಅವರು ತಮ್ಮ ತಮ್ಮ ಮಕ್ಕಳಿಗೆ ಹೇಳ್ತಾ ಇದ್ರು, ಇವರು ಯಾರು ಗೊತ್ತಾ ಸ್ಪೋರ್ಟ್ಸ್ ಆಡಕ್ ಬಂದಿದ್ದಾರೆ ಅಂತ. ಆ ಮಕ್ಳಿಗೆ ಗೊತ್ತಾಗಿಲ್ಲ. ಅವತ್ತು ಮಜಾ ಟಾಕೀಸ್ ಅಲ್ಲಿ ಬಂದಿದ್ರಲ್ಲ ಇವರು ಅಂತ ಹೇಳಿದ ತಕ್ಷಣ ಆ ಮಕ್ಕಳು ಐಡೆಂಟಿಫೈ ಮಾಡಿದ್ರಂದ್ರೆ ನಮ್ಮ ಇದನ್ನ ನೀವು ಎಲ್ಲರಿಗೂ ತಲುಪಿಸಿದೀರಾ ಅನ್ನೋದಕ್ಕೆ ಈ ವೇದಿಕೆ ಸಾಕ್ಷಿ. 0 ಕ್ಯಾಂಡಲ್ ಬಲ್ಬ್ ಮನೆಗೆ ಮಾತ್ರ ಬೆಳಕು ಕೊಡ್ತಾ ಇತ್ತು. ಈ ಮಜಾ ಟಾಕೀಸ್ ವೇದಿಕೆಗೆ ಕರ್ಕೊಂಡ್ಬಂದು ಅದು ಇಡೀ ಭಾರತ ದೇಶಕ್ಕಲ್ಲ ಕೆನಡಾ ದೇಶದಲ್ಲಿ ಕೂಡ ನಾವು ಬೆಳಕು ಕೊಡಂಗೆ ಆ ತರ ಪ್ರಕಾಶಮಾನವಾಗಿ ನಮ್ಮ ಹೆಸರು ಉಳಿಯಂಗ್ ಮಾಡಿದ್ದೀರಾ. ನಾವು ಇಲ್ಲಿ ಬಂದು ಹೋದ್ಮೇಲೆ ಎಲ್ಲಾರು ರೋಡಲ್ಲಿ ಹೋಗ್ಲಿ, ಒಂದ್ ಟೀ ಅಂಗಡಿಗೆ ಹೋಗ್ಲಿ, ಒಂದ್ ಏನಕ್ಕೆ ಹೋಗ್ಲಿ, ಇವ್ರು ಮಜಾ ಟಾಕೀಸ್ ಅಲ್ಲಿ ಬಂದಿರು. ಮಧ್ಯಾಹ್ನನೂ ನಾವು ಬರೋವಾಗೂ ಅಷ್ಟೇ ಸುಮಾರು ಜನ ಐಡೆಂಟಿಫೈ ಮಾಡಿದ್ರು. ಇದಕ್ಕೆ ನಾವು ಧನ್ಯವಾದಗಳನ್ನ ಹೇಳ್ತಾ ಇದೀವಿ. ಸುಜನ್ ಸರ್ ಇರ್ಬೋದು, ಇದ್ರ ಒಂದು ಗ್ರೂಪ್ ಇದೆ, ಟೀಮ್ ಇದೆ, ಅವ್ರಿಗೆಲ್ಲ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನಮಸ್ತೆ. ಥ್ಯಾಂಕ್ ಯು. ಮತ್ತೊಮ್ಮೆ ಮೆಡಲ್ ಗಳನ್ನ ಗೆದ್ದಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಕಂಗ್ರಾಚುಲೇಷನ್ಸ್. ಈಗ ಮಜಾ ಟಾಕೀಸ್ ನ ಪರವಾಗಿ ಒಂದು ಸಣ್ಣ ಒಂದು ಮೊಮೆಂಟೋ ಕೊಡ್ತೀನಿ. ಥ್ಯಾಂಕ್ ಯು ಸರ್.